ರೀ ನನ್ನ ಹತ್ರ ಮಾತ್ರ ಲೈಫಲ್ಲಿ ಬರೀ ಒಂದೇ ಸಲ ಕುತ್ಕೆ 3 ಗಂಟೆ ಹಾಕಿಸ್ಕೊಂಡ್ರಿ. ಆದರೆ ನೀವು ಮಾತ್ರ ವ್ರತ ಪೂಜೆ ನೆಪ ಹಾಕೊಂಡು ವಾರಕ್ಕೆ 3 ಗಂಟೆ ಹಾಕ್ತಾನೆ ಇರ್ತೀರಲ್ರಿ. ನಾನು ನಿಮಗೆ 3 ಗಂಟೆ ಹಾಕಿದಾಗ ನಮ್ಮಿಬ್ಬರದು ಫಸ್ಟ್ ನೈಟ್ ಫಿಕ್ಸ್ ಆಯಿತು. ಇವಾಗ ನೀವು ಕಟ್ತಾ ಇದ್ದೀರಾ. ಸೊ ಏನಾದರೂ ಸ್ಪೆಷಲ್ಲಾ? ಮೊದಲು ಈ ವಾರ ಮಾಡಿರೋ ಹರಕೆ ತೀರ್ಸು, ಆಮೇಲೆ ಇನ್ನು ಯಾವ್ದಾದ್ರು ದೇವ್ರು ಹುಡುಕ್ತೀನಿ. ರೀ ಬಿಟ್ರೆ ಇರೋ 3 ಕೋಟಿ ದೇವ್ರ ಹೆಸರು ನನ್ನನ್ನು ಹರಕೆ ಕುರಿ ಮಾಡ್ತೀರಾ ನೀವು? ಈಗಾಗಲೇ ನಿನ್ನ ಕುರಿ ಮಾಡಿರೋದನ್ನೇ ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕಣು. ಮತ್ತೇನಾಯ್ತ್ರಿ? ಅದೇನೋ ಗೊತ್ತಿಲ್ಲ ಕಣ್ರಿ, ನೀವು ಮುನಿಸ್ಕೊಂಡು ಒಂಥರ ಸಖತ್ತಾಗೆ ಕಾಣಿಸ್ತೀರಾ. ಹೋಗಿ ಕೆಲಸ ನೋಡ್ಕೊ ಹೋಗು ಇಡಿಯಟ್. ರೈ ಅವಾಗಂತೂ ನಾನು ನಿಮ್ಮ ಗಂಡನ ವಿಷಯನೇ ಮಾಡ್ಬಿಡ್ತೀರಲ್ಲ. ಇವತ್ತು ನಿಮ್ಮನ್ನ ಬಿಡಲ್ಲ ಕಣ್ರಿ. ನೀವು ನನ್ನನ್ನು ರಾವಣ ಅಂದ್ಕೊಂಡು ಪರವಾಗಿಲ್ಲ, 1 ವಾರದ ಮಟ್ಟಿಗೆ ನಿಮ್ಮನ್ನ ಇಲ್ಲಿಂದ ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ. ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಇಡಿಯಟ ಅಥವಾ ರೊಮ್ಯಾಂಟಿಕಾ ಅಂತ. ರೀ ನಿಂತ್ಕೊಳ್ರಿ, ನಾನೇನಿಲ್ಲಿ ಕೋಣದ ಮುಂದೆ ಕಿಂದ್ರಿನ ಬಾರಿಸ್ತಾ ಇದ್ದೀನಿ. ಓಹ್ ಸಾರಿ, ಜೆಂಡರ್ ಚೇಂಜ್ ಆಯ್ತಲ್ವ? ಎಮ್ಮೆ ಮುಂದೆ ಅದೇನೋ. ರೀ ನಿಂತ್ಕೊಳ್ರಿ ರೀ. ಕೊಬ್ಬು ನೋಡಿದಕ್ಕೆ ಇಡೀ ಬೆಂಗಳೂರಿಗೆ ಅನ್ಸಿದ್ರು ಮಿನಿಮಮ್ 50 kg ಮಿಕ್ಕೆ ಮಿಗುತ್ತೆ. ಹೋಗ್ರಿ ರೀ ಹೋಗ್ರೆ. ಮದುವೆ ಆದ್ಮೇಲೂ ಬ್ರಹ್ಮಚಾರಿಯಾಗೆ ಬದುಕೋದಕ್ಕೆ ನಿಮ್ಮನ್ನೇ ಕಟ್ಕೋಬೇಕಿತ್ತು ನಾನು. ಕಡೆಗೂ ಕೊಟ್ಟು ಮಾತು ತಪ್ಪುಡ್ರಿ ಸೀನಿಯರ್, ನಾನೇ ಹೋಗ್ತೀನಿ. ಏನಾಗಿದೆ ಇವಳಿಗೆ? ಯಾಕೆ ಹೀಗಾಡ್ತಾ ಇದ್ದಾಳೆ? ಗಂಡನ ಜೊತೆನಾದ್ರೂ ಸುಖವಾಗಿರ್ಬಾರ್ದ ಅಂತ ಏನಾಗ್ತಾ ಇದೆ? ಏನು ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಏನಿಲ್ಲ, ಗಂಡ ಹೆಂಡತಿ ನಗನಗತಾ ಮಾತಾಡ್ತಾ ಇದ್ರಲ್ಲ, ಅದನ್ನೇ ನೋಡ್ತಾ ಇದ್ದೆ ಅಷ್ಟೇ. ಯಾರು ಇಲ್ವೇ ಇಲ್ಲ ಅಲ್ಲಿ? ನಿಮ್ದೊಂದು ಕತೆ. ಯಾರು ಸರಿ ಮಾಡದೇ ಇರೋಷ್ಟು ತಪ್ಪು ನಾನು ಮಾಡ್ಕೊಂಡಿದ್ದೀನಿ. ನೀವು ನಿಮ್ಮ ಮಗ ಅನ್ಕೊಂಡಿರೋಷ್ಟು ಶುದ್ಧವಾಗಿಲ್ಲ ನನ್ನ ಜೀವನ. ಇವಾಗ ನೀವು ನೋಡ್ತಿರೋ ಶಾಲಿನಿನೇ ಬೇರೆ, 8 ವರ್ಷ ಮುಂಚೆ ಇದ್ದಿದ್ದ ಪಾವನಿನೇ ಬೇರೆ. ಈ ಅಸಹ್ಯನ ಮುಂದೆ ಇಟ್ಕೊಂಡು ನಿಮ್ಮ ಮಗನ ಮದುವೆ ಆಗೋಕ್ಕಾಗತ್ತಾ?